ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಕರ್ನಾಟಕದ ಕಾಂಗ್ರೆಸ್ನಲ್ಲಿದ್ದಂಥ ಒಳ ಜಗಳ ಅದು ಯಾವಾಗಲೂ ಇರ್ತದೆ. ಮುಖ್ಯಮಂತ್ರಿಯ ಕುರ್ಚಿ ಖಾಲಿ ಇಲ್ಲದಿದ್ದರೂ ಮುಖ್ಯಮಂತ್ರಿ ಕುರ್ಚಿಗೆ ಟವೆಲ್ ಹಾಕಲು ಕೆಲವರು ಹೊರಟಿದ್ದು ಹಾಗೂ ಉಪಮುಖ್ಯಮಂತ್ರಿಗಳು ತನ್ನ ಹಕ್ಕನ್ನು ಸ್ಥಾಪಿಸಲು ನೋಡಿದ್ದು, ಪತ್ರಿಕೆಗಳು ಮಾಧ್ಯಮಗಳವರು ಇದೇ ಸಮಯ ಅಂತ ಗುಂಜಾಡಿದ್ದು ಅದು ದೊಡ್ಡ ಹಗರಣದಂತೆ ಮೇಲೆ ಬರಲು ಕಾರಣವಾಗಿತ್ತು. ಅಂತಿಮವಾಗಿ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವಂಥ AICC ಪ್ರಧಾನ ಸುರ್ಜೇವಾಲಾ ಅವರು ನಿನ್ನೆ ಕಾರ್ಯಕಾರಿ ಸಮಿತಿ ಮತ್ತು ಶಾಸಕಾಂಗ ಪಕ್ಷದ ಸಭೆಗಳನ್ನು ನಡೆಸಿ ಪಕ್ಷದಿಂದ ಸರಕಾರ ಹೊರತು ಸರಕಾರದಿಂದ ಪಕ್ಷವಲ್ಲ, ಎಷ್ಟೇ ಭಿನ್ನಾಭಿಪ್ರಾಯವಿದ್ದರೂ ಒಳಗೆ ಗುಸುಗುಸು ಇರಬೇಕೇ ಹೊರತು ಹೊರಗೆ ಕುಸುಕುಸು ಆಗಬಾರದು ಅನ್ನುವಂಥ ಬುದ್ಧಿ ಮಾತನ್ನು ಹೇಳಿದ್ದಾರೆ. ಆದರೆ ಪಕ್ಷದಿಂದ ಸರಕಾರ, ಸರಕಾರದಿಂದ ಪಕ್ಷ ಎನ್ನುವಂಥದ್ದು ಬಹು ಹಳೆಯ ವಿಷಯವಾಗಿದ್ದರೂ ಅದು ಅನಂತರ ದಿನಗಳಲ್ಲಿ ಬಿದ್ದು ಹೋಗಿದೆ. ಪಾಲಿಟ್ ಬ್ಯೂರೋ, ಕಮ್ಯುನಿಸ್ಟ್ ಪಕ್ಷದಲ್ಲಿ ಪಾಲಿಟ್ ಬ್ಯೂರೋ ಅಂತಿರ್ತದೆ. ಯಾವುದೇ ಸರ್ಕಾರ ಇದ್ದರೂ ಕೂಡ ಪಾಲಿಟ್ ಬ್ಯೂರೋ ಅದನ್ನು ನಿರ್ವಹಿಸುತ್ತದೆ. ಕಾಂಗ್ರೆಸ್ ಕೂಡ ಭಾರತದಲ್ಲಿ ಸರ್ಕಾರ ರಚಿಸಲು ಆರಂಭಿಸಿದಾಗ ಕಾಂಗ್ರೆಸ್ AIC ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸಮಿತಿಯೇ ಸರಕಾರದ ಮೇಲೆ ತನ್ನ ಹಿಡಿತವನ್ನು ಹೊಂದುವಂಥ ಬಲವನ್ನು ಹೊಂದಿತ್ತು. ಆದರೆ ಪ್ರಧಾನಿಗಳಾದವರು ಅವುಗಳನ್ನು ಬಲಗುಂದಿಸುತ್ತಾ ಬಂದರು. ಪಕ್ಷ ನಮ್ಮ ಕೈಯೊಳಗೆ, ಪಕ್ಷದ ಕೈಯಲ್ಲಿ ನಾವಲ್ಲ ಅನ್ನುವಂಥ ಸ್ಥಿತಿಯನ್ನು ಅದು BJPಯಲ್ಲೂ ಮಾಡಿದ್ದಾರೆ, ಜನತಾದಲ್ಲೂ ಮಾಡಿದ್ದಾರೆ, ಎಲ್ಲ ಪಕ್ಷಗಳವರು ಮಾಡಿದ್ದಾರೆ. ಕಾಂಗ್ರೆಸ್ ಅದಕ್ಕೆ ಗುರು. ಮುಖ್ಯವಾಗಿ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರು ಪಕ್ಷ ನನ್ನ ಸೆರಗಿನೊಳಗೆ ಅಂತೇಳಿ ಮಾಡಿಬಿಟ್ಟು ಮೊದಲಿಗೆ ಪಕ್ಷವನ್ನು ದುರ್ಬಲಗೊಳಿಸಿ ಪಕ್ಷದಿಂದ ಸರ್ಕಾರವಲ್ಲ, ನಮ್ಮ ಸರ್ಕಾರ ನಮ್ಮಿಂದ ಪಕ್ಷ ಎನ್ನುವಂಥ ಸ್ಥಿತಿಯನ್ನು ಮೊದಲು ತಂದವರೇ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರು ಅನ್ನೋದನ್ನು ಈಗಿನ ಕಾಂಗ್ರೆಸ್ನವರು ನೆನಪು ಮಾಡಿಕೊಳ್ಬೇಕು. ಇದನ್ನು ಆವಾಗೆಲ್ಲ ಗೆಲ್ತಾ ಇರುವಾಗ ಪಕ್ಷಗಳಿಗೆ ಇವೆಲ್ಲ ಅರ್ಥ ಆಗೋದಿಲ್ಲ, ಸೋತ ಮೇಲೆ ಅರ್ಥ ಆಗ್ತದೆ. ಇವಾಗ ಭಾರತದಲ್ಲಿ ಕಾಂಗ್ರೆಸ್ ಬಹುತೇಕ ಸೋತಿರುವುದರಿಂದ ಕೆಲವು ಕಡೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಇದೆ, ಆದರೆ ಕೆಲವು ಕಡೆ ಸರ್ಕಾರ ಇರುವುದರಿಂದ ಈಗ ಕಾಂಗ್ರೆಸ್ಗೆ ಗೊತ್ತಾಗ್ತದೆ ಪಕ್ಷ ಇದ್ದರೆ ಸರ್ಕಾರ, ಪಕ್ಷ ಇಲ್ಲದಿದ್ದರೆ ಸರ್ಕಾರ ಇಲ್ಲ. ಇದನ್ನು ಎಲ್ಲ ಪಕ್ಷಗಳು ಕೂಡ ಪಾಠವಾಗಿ ತಿಳಿದುಕೊಂಡಿರಬೇಕು. ಪಕ್ಷ ಇಲ್ಲದಿದ್ದರೆ ಇವಾಗ ಸೌತ್ ಕೇರಳದಲ್ಲೇ ನೋಡಿ, ತುಳುನಾಡಿನಲ್ಲಿ ಕೆಲವು ಗಡವಗಳು ಕಾಂಗ್ರೆಸ್ಸನ್ನು ಮುಳುಗಿಸಿದ್ರು. ಇವಾಗ ಏನೂ ಇಲ್ಲ ಅನ್ನುವಂಥ ಸ್ಥಿತಿ ತುಳುನಾಡಿನಲ್ಲೂ ಕಾಂಗ್ರೆಸ್ಗೆ ಆಗಿದೆ. ಇದು ಎಲ್ಲ ಕಡೆ ಆಗ್ತದೆ, ಆಗ್ಬೋದು, ಎಲ್ಲ ಪಕ್ಷಕ್ಕೂ ಆಗ್ಬೋದು, ಎಲ್ಲ ಪಕ್ಷಕ್ಕೂ ಒಂದಲ್ಲ ಒಂದು ದಿನ ಆಗ್ತದೆ. ಆದ್ದರಿಂದ ಪಕ್ಷ ಎನ್ನುವಂಥದ್ದು ಒಂದು ಪಕ್ಷದ ಸರ್ಕಾರ ಬರಬೇಕಾದ್ರೆ ಮೊದಲು ಪಕ್ಷ ಚುನಾವಣೆ ಸ್ಪರ್ಧಿಸಬೇಕು. ಇವಾಗ ದಿಲ್ಲಿಯಲ್ಲಿ ಚುನಾವಣೆ ನಡೀತಾ ಇದೆ. ದಿಲ್ಲಿಯಲ್ಲಿ ಚುನಾವಣೆ ನಡೆಯುವಾಗ 2013ರಲ್ಲಿ ಮೊದಲು ಆಮ್ ಆದ್ಮಿ ಪಕ್ಷ ಆವಾಗ ತಾನೇ ಒಂದು 6 ತಿಂಗಳ ಹಿಂದೆ ಹುಟ್ಟಿತ್ತು. 2013 ಚುನಾವಣೆಯಲ್ಲಿ ಮೊದಲ ಬಾರಿ ಸ್ಪರ್ಧಿಸಿ ಅತಿ ದೊಡ್ಡ ಪಕ್ಷವಾಗಿ ಗೆದ್ದಿತ್ತು. 2015ರಲ್ಲಿ ಪೂರ್ಣ ಬಹುಮತದಿಂದ ಗೆದ್ದಿದೆ. ಅಂದರೆ 2013ರಲ್ಲಿ ಪಕ್ಷ ಬಹುದೊಡ್ಡ ಪಕ್ಷವಾಗಿ ಗುರುತಿಸಲ್ಪಡಬೇಕಾದ್ರೆ ಆ ಪಕ್ಷ ಹುಟ್ಟಿರಬೇಕು. ಆಮ್ ಆದ್ಮಿ ಪಕ್ಷ ಹುಟ್ಟಿದ್ದು ಕಾರಣ. ಆದರೆ ಪಕ್ಷ ಮುಖ್ಯ ಅನ್ನುವಂಥದ್ದು ಅಂಥ ಕೆಲವು ವಿಷಯಗಳನ್ನು ಗೊತ್ತಾಗ್ತದೆ. ಈಗ ದಿಲ್ಲಿಯ ಚುನಾವಣೆಯಲ್ಲೂ ಕೂಡ ಮುಮ್ಮೂಲೆಯಲ್ಲಿ ಮೂರು ಬಗೆಯ ಗಲಾಟೆ ನಡೀತಾ ಇದೆ. ಆ ಗಲಾಟೆಯಲ್ಲಿ ಹಿಡಿದಾಟ ಚುನಾವಣಾ ಕಾಲದಲ್ಲಿ ಅವೆಲ್ಲ ಮಾಮೂಲು. ಅದರ ನಡುವೆ ಮತದಾರರ ಪಟ್ಟಿಯಲ್ಲಿ ಕೆಲವು ಗೋಲ್ಮಾಲ್ಗಳನ್ನು ಮಾಡಿದೆ. ಯಾರ್ಯಾರೋ ಎಲ್ಲೆಲ್ಲಿಯವರೋ ಮತದಾರರ ಪಟ್ಟಿಗೆ BJP ಸೇರಿಸಿದೆ ಎನ್ನುವಂಥ ಆರೋಪವನ್ನು ಆಮ್ ಆದ್ಮಿ ಪಕ್ಷದವರು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದವರ ಆರೋಪ ಏನಂತ ಹೇಳಿದರೆ, ಚುನಾವಣಾ ಕಾಲದಲ್ಲಿ ಚುನಾವಣಾ ನಿಯಮಾವಳಿಗೆ ತಿದ್ದುಪಡಿ ತಂದಿರುವುದು ದೊಡ್ಡ ಮೋಸ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ಮಾಡಿದೆ. ಹಾಗೂ
ಈ ಚುನಾವಣೆ ಮುಮ್ಮೂಲೆಯಲ್ಲಿ ಎಲ್ಲಿಗೆ ಮುಗೀತದಂತೂ ಮುಂದಿನ ದಿನಗಳಲ್ಲಿ ನೋಡಬೇಕು. ಈಗ ದೇಶದ ಗಡಿಭಾಗವಾಗಿರುವಂಥ ಲಡಾಖ್, ಹಿಮಾಲಯದ ಬುಡದಲ್ಲಿ ಇರುವಂಥ ಲಡಾಖ್, ಹಿಮಾಲಯದಲ್ಲಿ ಒಂದಷ್ಟು ಎತ್ತರಕ್ಕೂ ಇರುವಂಥ ಲಡಾಖ್, ಆ ಲಡಾಖ್ ಇವಾಗ ಒಂದು ಪ್ರತ್ಯೇಕವಾದ ಕೇಂದ್ರಾಡಳಿತ ಪ್ರದೇಶ. ಲಡಾಖ್ ಎನ್ನುವಂಥದ್ದು ವಿಶಿಷ್ಟ ಸಂಪ್ರದಾಯ ಮತ್ತು ವಿಶಿಷ್ಟ ಬೌದ್ಧಿಷ್ಟ ಪ್ರದೇಶವಾಗಿದ್ದು, ಅಲ್ಲಿಗೆ ಇವಾಗ 6.5 ಕಿಲೋಮೀಟರ್ ಉದ್ದದ ಜಡ್ಮೌಂಟ್ ಸುರಂಗವನ್ನು ಪ್ರಧಾನಿ ಮೋದಿಯವರು ನಿನ್ನೆ ಉದ್ಘಾಟನೆ ಮಾಡಿದ್ದಾರೆ. ಈ ಸುರಂಗದ ಉದ್ಘಾಟನೆಯ ಮೂಲಕ ಲಡಾಖಿಗೆ ಎಲ್ಲ ಕಾಲಗಳಲ್ಲಿಯೂ ವಾಹನಗಳಲ್ಲಿ ಹೋಗಲು ಸಾಧ್ಯವಾಗುವಂಥ ಮಾರ್ಗ ನಿರ್ಮಾಣವಾಗಿದೆ ಎನ್ನುವಂಥದ್ದು ಸ್ವಾಗತಾರ್ಹ ವಿಷಯ. ಏನೇ ಮಾರ್ಗ ನಿರ್ಮಾಣವಾದರೂ ಕೂಡ ಚಳಿಗಾಲದಲ್ಲಿ ಇಲ್ಲೆಲ್ಲ ಮಂಜು ಬೀಳುವುದು, ರಸ್ತೆ ಮುಚ್ಚುವುದು ಸಾಮಾನ್ಯವಾದುದರಿಂದ ಸುರಂಗಗಳ ಬಾಯಿಯನ್ನು ಕೂಡ ಮುಚ್ಚುವಷ್ಟು ಮಂಜು ಚಳಿಗಾಲದಲ್ಲಿ ಬೀಳ್ತದೆ. ಆದ್ದರಿಂದ ಎಚ್ಚರ ಅತ್ಯಗತ್ಯ ಅಂತ ಹೇಳಬಹುದು. ಆದರೂ ಕೂಡ ಈ ಸುರಂಗ ಲಡಾಖ್ಗೆ ಒಂದು ಹೊಸ ಹೆದ್ದಾರಿಯಾಗಿದೆ. ಅದು ದೇಶದ ಅಭಿವೃದ್ಧಿಯಲ್ಲಿ ಮುಖ್ಯ ಪಾತ್ರ ವಹಿಸ್ತದೆ ಅಂತ ಹೇಳ್ಬೋದು. ಆದರೆ ಅದರ ಬೆನ್ನಿಗೆ ಬಂದಿರುವಂಥ ಬರಸಿಡಿಲು ಏನು? ರೂಪಾಯಿ ಮತ್ತಷ್ಟು ತನ್ನ ಮೌಲ್ಯವನ್ನು ಕಳೆದುಕೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ರೂಪಾಯಿ ತನ್ನ ಮೌಲ್ಯವನ್ನು ದಿನದಿಂದ ದಿನಕ್ಕೆ ಕಳೆದುಕೊಳ್ತಲೇ ಇದೆ. ಮತ್ತೆ ನಿನ್ನೆ ಅದು ಕುಸಿತವನ್ನು 3 ದಿನಗಳಲ್ಲಿ ಅದು 1 ರೂಪಾಯಿ ಕುಸಿತ ಕಂಡುಕೊಂಡಿದೆ. ನಿನ್ನೆ $1ಗೆ 76 ರೂಪಾಯಿ 70 ಪೈಸೆ, 76 ರೂಪಾಯಿ 70 ಪೈಸೆ $1 ಬೇಕಂತ ಹೇಳಿದ್ರೆ ಇದರಿಂದ ವಿದೇಶಿ ವಿನಿಮಯದ ಮೌಲ್ಯ ನಮ್ಮದು ಕಡಿಮೆ ಆಗ್ತದೆ. ನಮ್ಮ ವಿದೇಶಿ ವಿನಿಮಯ ಎಷ್ಟಿದೆಯೋ ಅದರ ಮೌಲ್ಯ ಆ ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ ಮತ್ತು ನಾವು ಖರೀದಿಸುವಂಥ ಆಮದು ಮಾಡಿಕೊಳ್ಳುವಂಥ ವಸ್ತುವಿನ ಮೇಲೆ ಅಷ್ಟು ಹಣವನ್ನು ಹೆಚ್ಚಿಗೆ ಕೊಡಬೇಕಾಗ್ತದೆ. ಹಾಗಾಗಿ ರೂಪಾಯಿ ಅಪಮೌಲ್ಯವಾಗಿರುವಂತಹದ್ದು ಭಾರತದ ಅಭಿವೃದ್ಧಿಗೆ ಮತ್ತು ಆಮದು ರಫ್ತು ವ್ಯವಹಾರದ ಮೇಲೆ ದೊಡ್ಡ ಹೊಡೆತವನ್ನು ನೀಡುತ್ತದೆ. ಹಾಗಾಗಿ ರೂಪಾಯಿಯನ್ನು ಬಲಪಡಿಸುವಂತಹದ್ದು ಯಾವುದೇ ಮಾರ್ಗ ಈಗ ಕಂಡು ಬರ್ತಾ ಇಲ್ಲ. ಕಳೆದ 1 ದಶಕದಲ್ಲಿ BJP ಅಧಿಕಾರಕ್ಕೆ ಬಂದ ಮೇಲೆ ರೂಪಾಯಿ ತಳ ಕಾಣುತ್ತಾ ಹಿಂದೆ ಕುಸಿದಿಲ್ಲ ಅಂತಲ್ಲ, ಹಿಂದೆ ಕೂಡ ಕುಸಿತಿತ್ತು. ಕಾಂಗ್ರೆಸ್ ಇರುವಾಗಲೂ ರೂಪಾಯಿ ಮೌಲ್ಯ ಕಡಿಮೆ ಆಗಿತ್ತು. ಆದರೆ ಈ 1 ದಶಕದಿಂದ ರೂಪಾಯಿಯ ಮೇಲ ಪಾತಾಳ ಕಾಣುತ್ತಾ ಸಾಗಿದೆ. ಅದು ಮತ್ತೆ ಏಳುವ ಸೂಚನೆ ಕಂಡುಬರ. 1-2 ಪೈಸೆ ಒಂದಿನ ಹೇಳ್ತದೆ, ಆದರೆ ಮರುದಿನ 6 ಪೈಸೆ ಬಿದ್ದಿರ್ತದೆ ಡಬ್ಬಲ್. ಹಾಗಾಗಿ ರೂಪಾಯಿ ಅಪಮೌಲ್ಯ ಒಂದು ದೊಡ್ಡ ಭಾರತದ ಹಣಕಾಸಿನ ಆರ್ಥಿಕತೆಗೆ ಒಂದು ದೊಡ್ಡ ಬೆದರುಗೊಂಬೆ ಅಂತ ಹೇಳ್ಬೋದು. ಅಮೆರಿಕ ಸಂಯುಕ್ತ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲಸ್ ಫಿಲ್ಮ್ ನಗರಿ ಏನಿದೆ, ಅಲ್ಲಿ ಹಾಲಿವುಡ್ ಚಿತ್ರ ತಯಾರಕರ ಮನೆಗಳೆಲ್ಲ ಇದ್ದು ಅಲ್ಲಿ ಇವಾಗ ಬೆಂಕಿ ಕುಣಿದಾಡಿ 24 ಜನರ ಪ್ರಾಣವನ್ನು ತೆಗೆದುಕೊಂಡು 106 ಜನರನ್ನು ಬೆಂಕಿ ಗಾಯಗಳಿಗೆ ಸಿಲುಕಿ ಆಸ್ಪತ್ರೆಗೆ ಕಳುಹಿಸಿ 80-100 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿರುವ ಗಾಳಿಯಲ್ಲಿ ಬೆಂಕಿ ಇಲ್ಲಿ ಆರಿಸಿದರೆ ಅಲ್ಲಿ ಹುಟ್ಟಿ, ಅಲ್ಲಿ ಆರಿಸಿದರೆ ಇಲ್ಲಿ ಹುಟ್ಟಿ ಬೆದರು ಬೊಂಬೆಯಾಗಿ ಊರೆಲ್ಲ ಸುತ್ತುತ್ತಿರುವ ಸಮಯದಲ್ಲಿ ಅಲ್ಲಿ ದರೋಡೆಕೋರರು ಕಾಣಿಸಿಕೊಂಡಿದ್ದಾರೆ. ಯಾವ್ಯಾವ ಮನೆ ಬೆಂಕಿದೆಯೋ, ಯಾವ್ಯಾವ ಮನೆಗಳನ್ನು ಜನರು ಬಿಟ್ಟು ಹೋಗಿದ್ದಾರೋ ಆ ಮನೆಗಳನ್ನು ಲೂಟಿ ಮಾಡುವಂಥ ಗುಂಪು ಕಾಣಿಸಿಕೊಂಡಿದೆ. ಹಾಗಾಗಿ ಪೊಲೀಸರಿಗೆ ಹೊಸ ತಲೆನೋವು ಆಗಲಿ. ಎಲ್ಲಿಯವರೆಗೆ ಈ ಲೂಟಿ ನಡೆದಿದೆ ಅಂತ ಹೇಳಿದರೆ, ನಿನ್ನೆ ರಾಷ್ಟ್ರಪತಿ ಸ್ಪರ್ಧಿಯೂ ಆಗಿದ್ದಂಥ ಭಾರತ ಮೂಲ ಕಮಲಾ ಹ್ಯಾರಿಸ್ ಅವರ ಮನೆಯನ್ನು ಕೂಡ ದರೋಡೆ ಮಾಡಲು ಪ್ರಯತ್ನಿಸಿದ್ದು ಕಂಡು ಬಂದಿದೆ. ಪೊಲೀಸರು ಅವರನ್ನು ಹಿಡಿದಿದ್ದಾರೆ. ಅದೆಲ್ಲರ ಜೊತೆಗೆ ಪರಿಹಾರ, ಬೇರೆ ಬೇರೆ ಮೂಲಗಳಿಂದ ಪರಿಹಾರಗಳು ಹರಿದು ಬರ್ತಾ ಇದೆ. ಬೆಂಕಿಯಲ್ಲಿ ಬಾಧಿತರಾದವರಿಗೆ ಮೊನ್ನೆಯೇ ಹಾಲಿವುಡ್ ನಾಯಕ ನಟಿ ಆಂಜೆಲಿನಾ ಜೋಲಿ ಅವರು ಬೆಂಕಿಯಲ್ಲಿ ಬೆಂದಂಥ ಹಾಲಿವುಡ್ ನಟ ನಟಿಯರಿಗೆ ತನ್ನ ಮನೆಯಲ್ಲೇ ಸ್ನಾನ ಕೊಟ್ಟು ಜಾಗ ಕೊಟ್ಟಿದ್ದಲ್ಲೇ ಅವರಿಗೆ ಊಟ ಎಲ್ಲ ಕೊಟ್ಟಿದ್ದರು. ಈಗ ಅದೇ ಆಂಜೆಲಿನಾ ಜೋಲಿ ಅವರು ಬೆಂಕಿಯಿಂದ ಬಾಧಿತರಾದ ಕುಟುಂಬಗಳಿಗೆ ದಿನಸಿ ವಸ್ತುಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಬೇರೆಯವರು ಶಾರನ್ ಸ್ಟೋನ್ ಇರ್ಬೋದು, ನಿರ್ಮಾಪಕಿ ಜಿಮಿ ಲಿನ್ ಅವರು $1 ಮಿಲಿಯನ್ ಹಣವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಬೇರೆ ಬೇರೆಯವರು ಜನಾಸ್ ಅವರು ಮೊದಲಾದವರು ಕೂಡ ನೆರವಿನ ಮಹಾಪೂರ್ವೇ ಲಾಸ್ ಏಂಜಲ್ಸ್ಗೆ ಹರಿದು ಬರ್ತಾ ಇದೆ. ಹಾಗಾಗಿ ಸಾಕಷ್ಟು ತೊಂದರೆಗೆ, ಯಾಕಂದರೆ ಮನೆ ಸುಟ್ಟುಕೊಂಡವರು ಆಹಾರವಿಲ್ಲದೆ ಪರಿತಪಿಸ್ತಾ ಇರುವಂಥ ಸ್ಥಿತಿ ಅಮೆರಿಕ ಆದರೂ ಅಷ್ಟೇ, ಭಾರತ ಆದರೂ ಅಷ್ಟೇ, ಎಲ್ಲೇ ಆಗಲಿ
ಮನೆ ಕಳ್ಕೊಂಡು ಊಟ ಇಲ್ಲದೆ ಇರುವಾಗ ಅವರಿಗೆ ಪರಿಹಾರ ಬೇಕಾಗ್ತದೆ. ಎಲ್ಲ ಕಡೆಯಿಂದಲೂ ಈಗ ಪರಿಹಾರ ಲಾಸ್ ಏಂಜಲ್ಸ್ನತ್ತ ಸಾಗಿದೆ. ಅಮೆರಿಕವೇ ಸಾಕಷ್ಟು ಜಗತ್ತಿನಲ್ಲೇ ಅತಿ ದೊಡ್ಡ ಆರ್ಥಿಕತೆ ಮತ್ತು ಅತಿ ಹೆಚ್ಚು ಹಣ ಇರುವಂಥ ದೇಶಕ್ಕೇನು ತೊಂದರೆ ಇಲ್ಲ. ಆದರೂ ಕೂಡ ಪರಿಹಾರ ಮುಖ್ಯವಾಗಿ ಸಿನಿಮಾ ಕ್ಷೇತ್ರದವರಿಂದ ಪರಿಹಾರ ಹರಿದು ಬರ್ತಾ ಇದೆ. ಖೋ ಖೋ 1936ರಲ್ಲಿ ಮಹಾರಾಷ್ಟ್ರದಲ್ಲಿ ಶರೀರಶಾಸ್ತ್ರಜ್ಞರೆಲ್ಲ ಸೇರಿ 1936ರಲ್ಲಿ ಖೋ ಖೋ ಎನ್ನುವಂಥ ಒಂದು ಆಟವನ್ನು, ಅದಕ್ಕೆ ನಿಯಮಾವಳಿಗಳನ್ನು ಹುಟ್ಟು ಹಾಕಿದರು. 1936ರಲ್ಲಿ ಅದನ್ನು ಪ್ರದರ್ಶನ ಪಂದ್ಯವಾಗಿ ಆಡಲಾಯಿತು. ಅನಂತರ ದಿನಗಳಲ್ಲಿ ಖೋ ಖೋ ಪಂದ್ಯವು ಜಗತ್ತಿನ ನಾನಾ ದೇಶಗಳಿಗೆ ಪರಿಚಯವಾಗಿ ಈಗ 25 ದೇಶಗಳಲ್ಲಿ ಖೋ ಖೋ ತಂಡಗಳು ವ್ಯವಸ್ಥಿತವಾಗಿ ಆಟವನ್ನು ಆಡ್ತಾ ಇದೆ. ಮೊದಲ ಬಾರಿಗೆ ದಿಲ್ಲಿಯಲ್ಲಿ ವಿಶ್ವ ಖೋ ಖೋ ಚಾಂಪಿಯನ್ಶಿಪ್ ನಡೆಯುತ್ತಾ ಇದ್ದು, ಹೆಣ್ಣು ಮಕ್ಕಳ ವಿಭಾಗದಲ್ಲಿ 16 ತಂಡಗಳು, ಗಂಡು ಮಕ್ಕಳ ವಿಭಾಗದಲ್ಲಿ 16 ತಂಡಗಳು ಅಂತ ದಿಲ್ಲಿಯಲ್ಲಿ ಮೊದಲ ವಿಶ್ವ ಖೋ ಖೋ ಚಾಂಪಿಯನ್ ನಡೀತಾ ಇದೆ ಎನ್ನುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ ವಿ4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಅಂತ ಹೇಳ್ತಾ ಎಲ್ರಿಗೂ ಮಾಡ್ತಾ ಇದ್ದೇನೆ ಒಂದು ನಮಸ್ಕಾರ.